ಕೆಲವರ ಸ್ವಹಿತಾಸಕ್ತಿಗಾಗಿ ಈ ರೀತಿಯಾದಂತಹ ಬಣ್ಣವನ್ನ ಕಟ್ಟಲಾಯಿತು ಇಡೀ ಹೋರಾಟಕ್ಕೆ ಅನ್ನುವಂತಹ ಮಾತುಗಳಿದೆ ಸರ್. ಏನ್ ಹಿತಾಸಕ್ತಿ ಇರಬಹುದು ಸರ್? ಯಾಕೆ ಒಂದೇ ಹೆಸರಿಗೆ ಜೋತು ಬಿದ್ದಿದ್ರಂತೆ? ಅವ್ರು ಇನ್ನೊಬ್ರು ಕೇಳಿದ್ರೆ ಇಲ್ಲ ನಾವು ಏಳೇಳು ಹೆಸರು ಹೇಳಿದ್ವಿ ಅಂತಾರಂತೆ. ಅದು ಆ ಸಭೆಯಲ್ಲಿ ನಾವೆಲ್ಲ ಇದ್ವಿ. ಮುಖ್ಯಮಂತ್ರಿಗಳು ನೀವು ಕೇಳಿದ್ರೆ ಹೇಳ್ಬಿಡ್ತಾನೆ ಮುಖ್ಯಮಂತ್ರಿ ಯಾವ ಹೆಸರುಗಳು ಹೇಳಿದ್ರು ಅಂತ. ಓಕೆ, ಒಂದೇ ಒಂದ್ ಹೆಸರು ಹೇಳಿದ್ರು. ಅಂತಿಮವಾಗಿ ಕೊನೆಯದಾಗಿ ಮುಖ್ಯಮಂತ್ರಿ ಇನ್ನೊಂದು ಹೆಸರು ಹೇಳಿದ್ರು. ಅದು ಚಿತ್ರದುರ್ಗ ಅವ್ರದ್ದು ಹೆಸರು, ದಾವಣಗೆರೆ ಅಲ್ಲ, ಚಿತ್ರದುರ್ಗ ಒಂದು ಹೆಸರು ಹೇಳಿದ್ರು. ಆ ಹೆಸರುಗಳು ಹೇಳಕ್ ತಯಾರಿಲ್ಲ ನಾನು. ಅದು ಮುಖ್ಯಮಂತ್ರಿಗಳು ನೀವು ಕೇಳಿದ್ರೆ ಅವ್ರು ಹೇಳ್ಬಿಡ್ತಾರೆ. ಇದೇ ವಿಚಾರವನ್ನ ಸಾದಿಕ್ ಪೈಲ್ವಾನ್ಗೆ ಮುಖ್ಯಮಂತ್ರಿ ಹೇಳಿದ್ರು. ಏನಪ್ಪಾ ನಿನ್ ಹೆಸರೇ ಇಲ್ಲಲ್ಲಪ್ಪ, ಇಂಥವ್ರದೇ ಹೆಸರು ಹೇಳಿದ್ರು. ಇದೇ ಮುಖ್ಯಮಂತ್ರಿಗಳು ಹೇಳಿದ್ರು, ಸಾದಿಕ್ ಪೈಲ್ವಾನ್ ನೀನ್ ಕ್ಯಾಂಡಿಡೇಟ್ ಇವತ್ತೇ ಗೊತ್ತಾಗಿದ್ ನಮ್ಗೆ, ನಿನ್ ಹೆಸರು ಯಾರು ಹೇಳಿಲ್ಲಪ್ಪ ಇಲ್ಲಿ, ಒಂದೇ ಹೆಸರು ಹೇಳಿದ್ದು. ಕೊನೆಗೆ ಅಂತಿಮವಾಗಿ ಕೊನೆಗೆ ಯಾರೊಬ್ರು ಹೆಸರು ಹೇಳಿದ್ರು, ಅದು ಅವ್ರಿಗೆ ಗೊತ್ತಿಲ್ಲ ಆ ಜಿಲ್ಲೆಯವ್ರಲ್ಲ ಅಂತ. ಆವಾಗ ಬಂದವ್ರು ದಾವಣಗೆರೆ ಹೇಳಿದ್ರು, ಸರ್ ನಮ್ ಜಿಲ್ಲೆಯವನೇ ಅಲ್ಲ ಅವನು, ಪಕ್ಕ ಚಿತ್ರದುರ್ಗ ಜಿಲ್ಲೆಯವನು ಅಂತ ಹೇಳ್ಬಿಟ್ಟು ಆಕ್ರೋಶ ಮಾಡ್ಬಿಟ್ಟು ಅವತ್ ಸಾದಿಕ್ ಪೈಲ್ವಾನ್ ಕರ್ಕೊಂಡ್ ಬಂದಿವಲ್ಲ ನಾವು, ಅದನ್ನ ಆ ಮೂಲಕ ಅವತ್ತು ಅದನ್ನ ಹೇಳಿದ್ರು. ಅವರೇ ಹೇಳಿದ್ರು ನಮ್ನೆಲ್ಲ ಯಾರೋ ಒಬ್ರು ಬಲವಂತವಾಗಿ ನೀವು ನಿಂತ್ಕೊಳ್ಳಿ, ನೀವು ಬಂಡಾಯ ನಿಂತ್ಕೊಳ್ಳಿ ಅಂತ ಹೇಳೋದು ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು. AICC ಸುರ್ಜೇವಾಲಾ ಅವ್ರಿಗೆ ಹೇಳಿದ್ರು, KPCC ಅಧ್ಯಕ್ಷ DK ಶಿವಕುಮಾರ್ ಅವ್ರಿಗೂ ಆ ಸಾದಿಕ್ ಪೈಲ್ವಾನ್ ಹೇಳಿದ್ರು. ಓಕೆ ಸರ್, ಈ ಬೇರೆ ಪಕ್ಷಗಳಿಗೆ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳಿಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದು ಎನ್ಕ್ವೈರಿ AICC ಮಾಡುತ್ತೆ. ಯಾಕಂದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಜನರಲ್ ಸೆಕ್ರೆಟರಿ ಸನ್ಮಾನ್ಯ ಸುರ್ಜೇವಾಲಾ ಸುಮಾರು 10 ದಿವಸ ಇದ್ರು. ನಮ್ಮ ಅಭಿಷೇಕ್ ದತ್ತ ಅಂತ ಸುಮಾರು 1 ತಿಂಗಳಿಂದ ಇಲ್ಲೇ ಇದ್ರು. 20 ದಿನ ಅಲ್ಲೇ ಇದ್ರು, ಇಲ್ಲಿ ದಾವಣಗೆರೆ. ಪ್ರತಿ ದಿನ ಅವ್ರು ರಿಪೋರ್ಟ್ ಕೊಡ್ತಾ ಇದ್ರು. ಸೊ ಎಂಟೈರ್ ಹೈಕಮಾಂಡ್ ದಾವಣಗೆರೆಯಲ್ಲಿ ಕೂತಿತ್ತು. ನಾವ್ ಹೇಳದ್ ಸಿಟಿನೇ ಇಲ್ಲ, ನಾವ್ ಯಾರು ಕಂಪ್ಲೇಂಟ್ ಮಾಡಿಲ್ಲ, ಯಾರ ಹೆಸರು ಕೂಡ ಹೇಳಿಲ್ಲ. ಏನ್ ಮಾಡಿದ್ರೆ ನಾನ್ ಹೇಳ್ದೆ, ಕೆಲವು ಕಾರಣದ ಕೈಗಳು ಕೆಲವು ಷಡ್ಯಂತ್ರಗಳಾಗಿದೆ, ಆದ್ರೂ ಕೂಡ ನಾವೇ ಗೆಲ್ಲೋದು. ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಏನ್ ಸಮಸ್ಯೆ ಇಲ್ಲ ಅಂತ ಹೇಳಂತ ಮಾತನ್ನ ನಾನು ಕಾಂಗ್ರೆಸ್ ಆಫೀಸ್ ಅಲ್ಲಿ ಧನ್ಯವಾದ ಹೇಳಿ ಹೇಳಂತ ಕೆಲಸ ನಾವು ಮಾಡಿದ್ವಿ. ನಾನು ಕಾಂಗ್ರೆಸ್ ಆಫೀಸ್ ಹೇಳ್ತೇನೆ, BJP ಆಫೀಸ್ ಹೋಗಿಲ್ಲ ಅಂತ ನಾನು ಈ ವಿಚಾರ. ಸೊ ಅದರಿಂದ ಆ ಹಿನ್ನೆಲೆಯಲ್ಲಿ ನಾವು ಗೆಲ್ತೀವಿ ಅಂತ ಹೇಳಂತ ಮಾತನ್ನ ಹೇಳಿದ್ವಿ ನಾವು. ಆದ್ರೆ ಕೆಲವರು ಈ ತರ ವಿಚಾರ ಟಿಕೆಟ್ ಅಲ್ಲಿ ಸ್ವಲ್ಪ ಗೊಂದಲ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಅದರಿಂದ ಇಷ್ಟು ಸಮಸ್ಯೆ ಆಯ್ತು. ಅಂತಿಮವಾಗಿ ಏನಾಗಲ್ಲ, ಯಾಕಂದ್ರೆ ಜನ ಅಲ್ಪಸಂಖ್ಯಾತರು ಯಾವತ್ತು ಕಾಂಗ್ರೆಸ್ ಓಟ್ ಹಾಕ್ತಾರೆ. ಇವತ್ತು ರಾಜ್ಯದಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಸಹಬಾಳ್ವೆ ಇದೆ. ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ನಾಯಕ ಸರ್ಕಾರದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದ್ಮೇಲೆ 2 ವರ್ಷ 10 ತಿಂಗಳಾಯ್ತು. ಯಾವ್ದು ಅದಲ್ಲಿ ಎಲ್ಲ ನೆಮ್ಮದಿಯಿಂದ ಬಾಳ್ತಾರೆ, ಅಣ್ಣ ತಮ್ಮನ ಜೊತೆ ಬಾಳ್ತಾ ಇದಾರೆ ಎಲ್ಲರೂ. ಅದೇ 23 ಮುಂಚೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ಪುತ್ತೂರಲ್ಲಿ ಏನಾಯ್ತು, ಮಂಗಳೂರು ಯಾವ ಕೊಲೆ ಆಯ್ತು, ಶಿವಮೊಗ್ಗಲ್ಲಿ ಏನಾಯ್ತು, ಗದಗಲ್ಲಿ ಏನಾಯ್ತು ಎಲ್ಲ ಹೇಳ್ಬೇಕಾ ನಾವು. ಅದರಿಂದ ಅಲ್ಪಸಂಖ್ಯಾತ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ನಮ್ಗೆ ರಕ್ಷಣೆ ಕೊಡ್ತಾ ಇದೆ, ನಮ್ಗೆ ಕಾರ್ಯಕ್ರಮ ಕೊಡ್ತಾ ಇದೆ, ನಮ್ಗೆ ಮಾತ್ರ ಅಲ್ಲ ಎಲ್ಲ ಸಮಾಜಕ್ಕೂ ಕೊಡುವಂತ ಕೆಲಸ ಮಾಡ್ತಾ ಇದ್ರೆ. ಅದನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ. ಕೆಲವೊಬ್ರು ಇಬ್ರು ಯಾರು ಹೇಳಿದ್ರೆ ಯಾವ ಬದಲಾವಣೆ ಮಾಡಲ್ಲ. ಇಲ್ಲಿ ಯಾರು ಅಷ್ಟೇ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳು ನೋಡಿ ಓಟ್ ಹಾಕೋದು, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳು ನೋಡಿ ಓಟ್ ಹಾಕೋದು. ಇವತ್ತೇನು ರಾಹುಲ್ ಗಾಂಧಿ ಹೋರಾಟ ಮಾಡ್ತಾ ಇದಾರೆ ಡೆಲ್ಲಿಲಿ BJP ವಿರುದ್ಧ, ಸಾಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೋರಾಟ ಮಾಡ್ತಾರೆ ಅದು ಅವ್ರು ನೋಡಿ ಓಟ್ ಹಾಕೋದು. ಅದೇ ರೀತಿ ರಾಜ್ಯದಲ್ಲಿ ಸಾಮಾನ್ಯ ಸಿದ್ದರಾಮಯ್ಯ ನಾಯಕತ್ವಕ್ಕೆ, ಶಿವಕುಮಾರ್ ನಾಯಕತ್ವಕ್ಕೆ ಬೆಂಬಲ ಕೊಡೋದು ಅಲ್ಪಸಂಖ್ಯಾತರು. ಯಾರು ವ್ಯಕ್ತಿಗಳಲ್ಲ, ನನ್ ನೋಡಿ ಯಾರು ಓಟ್ ಹಾಕಲ್ಲ, ಯಾರು ತಿಳ್ಕೊಂಡ್ರೆ ಭ್ರಮೆಯಲ್ಲಿ ಇದಾರೆ ಅವರು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಓಟ್ ಹಾಕೋದು. ಯಾಕಂತ ಹೇಳಿದ್ರೆ ಕೋಮುವಾದಿ ಶಕ್ತಿ ಒಂದು ದೊಡ್ಡ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಆ ಹಿನ್ನೆಲೆ ಕಾಂಗ್ರೆಸ್ ಸಿದ್ಧಾಂತಗಳು ಓಟ್ ಹಾಕ್ತಾರೆ.